ಸ್ಕೂಲ್ಗೆ ಒಯ್ತಾ ಇರು, ಮನೆ ಬರ್ಬೇಡ. ಹೋಗ್ ಸ್ಕೂಲ್ಗೆ ಹೋಗ್ ಬಾ, ಹೋಗ್ ಸ್ಕೂಲ್ಗೆ ಹೋಗ, ಹೋಗ ಹೋಗ್ ಬಾ, ಹೋಗ ಸ್ಕೂಲ್ಗೆ ಹೋಗ. ನಮ್ಮಮ್ಮ ಇಷ್ಟು ಬೈದ ಮೇಲೆ ನಾನು ಮನೆ ಕಡೆನೂ ಬರಲ್ಲ, ತಿರ್ಗು ನೋಡಲ್ಲ ಅಂತ ನಾನೇನೋ ಹೊರಟೆ ಗುರು. ಯಾಕೋ ಬಾಕ್ಲಿಂದ ಆಚೆಗೆ ಬಿಡ್ತಾ ಇಲ್ಲ ನನ್ನ ನಮ್ಮಕ್ಕ. ಅಯ್ಯೋ ಬಿಡಿ ಅಕ್ಕ, ನೋಡಿ ನೋಡಿ ನನ್ನ ಬ್ಯಾಗ್ ಕಿತ್ಕೊಂಡು ನನಗೆ ಎಷ್ಟು ಹಿಂಸೆ ಕೊಡಕ್ಕೆ ಹೋಯ್ತಾಳೆ. ಅಯ್ಯೋ ಬಿಡಕ್ಕ, ನನ್ನ ಬ್ಯಾಗ್ ಬಿಡಕ್ಕ, ಯಾಕಕ್ಕ ಈಗ ಆಡ್ತೀಯ ಅಕ್ಕ? ಯಪ್ಪ ಯಪ್ಪ ಬಿಡಿ ಅಕ್ಕ ನನ್ನ ಬ್ಯಾಗ್ನ. ನಾನು ಸುಮ್ಮನೆ ಇರಲ್ಲ. ನನ್ನ ಬ್ಯಾಗ್ ಮುಟ್ಟಾಗಿ ಬಂದರೆ ನಮ್ಮಕ್ಕ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂದರೆ ಫೋಸ್ ಕೊಡೋಕೆ ಬರ್ತಾಳೆ ಇಲ್ಲಿ. ನೋಡಜ್ಜಿ ಅಂತ ನಮ್ಮ ಅಜ್ಜಿ ಹೇಳಿ ಅಜ್ಜಿ ತಿರ್ಗೂ ನೋಡಲ್ಲ. ಏನು ಮಾಡ್ಬೇಕನ್ನೋದೇ ಗೊತ್ತಾಯ್ತಾ ಇಲ್ಲ. ಈ ಬ್ಯಾಗ್ ಅಂತೂ ಯಾರೂ ಈ ಬ್ಯಾಗ್ ವಿಷಯಕ್ಕೆ ಬರಬಾರ್ದು. ನನಗಂತೂ ಸರಿ ಹೋಗ್ತಲ್ಲ. ನಾನು ಸುಮ್ಮನೆ ಇರಲ್ಲ. ಏನು ಮಾಡೋದು ಈಗ? ಎದ್ದು ಸ್ಕೂಲ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ರೆ ಬೇರೆ ಥರ ಟೆನ್ಷನ್ನು. ಅಲ್ಲಿ ಸ್ಕೂಲಲ್ಲಿ ನನಗೆ ಫ್ರೆಂಡ್ಸ್ ಅಡ್ಜಸ್ಟ್ ಆಯ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಹೇಳ್ಕೋಬೇಕು ಅಂದರೆ ಅಯ್ಯೋ ನಂಗೆ ಗೊತ್ತಾಯ್ತಾ ಇಲ್ಲ. ಹೊರಟೆ ನಾನು ಸ್ಕೂಲ್ಗೆ ಹೋಗ್ತೀನಿ. ನಾನು ಇವ್ರ ಜೊತೆ ಇರಲ್ಲ ಗುರು. ಹೋಗ್ರಿ ಅಂದಿದ ತಕ್ಷಣ ನಾನು ಬಾಯ್ ಮಾಡಿ ಒಯ್ತಾರೆ. ನಾನೇನು ಇಷ್ಟು ಬೇಗನೆ ಸ್ಕೂಲ್ಗೆ ಹೋಗ್ಬೇಕಂತ ಅನ್ಕೋತಿರ್ಲಿಲ್ಲ ಗುರು. ಮನೇಲಿ ಮರ್ಯಾದೆನೇ ಇಲ್ಲ, ನಂಗೆ ಮರ್ಯಾದೆ ಇಲ್ಲ. ಇಲ್ಲೇ ಹೋಗಿರೋ ಜಾಗದಲ್ಲಿ ನನ್ನ ಎಕ್ಕಡ ನನ್ನ ಬ್ಯಾಗ್ನೂ ಇರೋಕ್ಕೆ ಬಿಡಲ್ಲ, ನಾನು ಇರೋಕ್ಕೆ ಬಿಡಲ್ಲ, ನಾನು ಯಾರನ್ನೂ ಇರೋಕ್ಕೆ ಬಿಡಲ್ಲ. ನಾನು ಹೊರಟೆ. ಯಾರು ಮುಟ್ಬೇಡಿ, ನಾನು ಹೊರಟೆ.